ಡಿಯರ್ ಕಾಮ್ರೇಡ್ಸ್, ನಾಡಿನ ಸಮಸ್ತ ಜನತೆಗೆ ನಿಮ್ಮ ಮನೆ ಮಗ ಹರೀಶ್ ಗೌಡ ಮಾಡುವ ನಮಸ್ಕಾರಗಳು. ಈ ದಿನದ ವಿಷಯ ಎಐ ಟೂಲ್ಸ್. ಎಐ ಟೂಲ್ಸ್ ನ ಒಳ್ಳೆಯ ಕೆಲಸಕ್ಕೆ ಯೂಸ್ ಮಾಡ್ಕೊಳ್ಳಿ ಅಂತ ಆನ್ಲೈನ್ ನಲ್ಲಿ ಬಿಟ್ರೆ ನಮ್ಮ ಜನಗಳು ಆ ಎಐ ಟೂಲ್ ಯೂಸ್ ಮಾಡಿ ದೊಡ್ಡ ದೊಡ್ಡ ಪೊಲಿಟಿಷಿಯನ್ ರೀತಿಯಾಗಿ ಅದನ್ನ ಅವ್ರ ತರನೇ ಮಾಡಿಫಿಕೇಶನ್ ಮಾಡಿ ಅವರ ಹೆಸರಿನಲ್ಲಿ ಅವರ ವಿಡಿಯೋವನ್ನ ಮಾಡಿ ಕೆಟ್ಟದಾಗಿ ಇನ್ನೊಬ್ಬರಿಗೆ ತೊಂದರೆ ಆಗುವ ರೀತಿನಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಎಐ ಟೂಲ್ಸ್ ಇದು ಒಂದು ವಿಡಿಯೋವನ್ನ ರೆಡಿ ಮಾಡೋದು ಅಥವಾ ಒಬ್ಬರ ತರ ಇನ್ನೊಬ್ಬರು ಆಕ್ಟ್ ಮಾಡುವ ಹಾಗೆ ಅದನ್ನ ಆ ಟೂಲ್ಸ್ಗೆ ನಾವು ಕೊಡ್ತು ಅಂತ ಅಂದ್ರೆ ಆ ಟೂಲ್ಸ್ ಮುಖಾಂತರ ಏನಾಗುತ್ತೆ, ಸೇಮ್ ವಿಡಿಯೋ ನೀವು ಯಾವ ತರ ಮಾತಾಡ್ತೀರಾ, ಏನು ನಿಮ್ಮ ಭಾಷೆ ಯಾವ ತರ ಇದೆ ಆ ತರನೇ ಅದು ನಿಮ್ಗೆ ಆನ್ಸರ್ ಮಾಡುತ್ತೆ. ಇಂಗ್ಲಿಷ್ ಕಲಿಯಲು ಎಐ ಟೂಲ್ ಯೂಸ್ ಮಾಡ್ತಾ ಇದಾರೆ, ಒಂದು ಡ್ರಾಯಿಂಗ್ ಕಲಿಯಲು ಎಐ ಟೂಲ್ ಯೂಸ್ ಮಾಡ್ತಾ ಇದಾರೆ, ಇನ್ನೇನೋ ತಾವು ಒಂದು ಆಪ್ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ಎಐ ಟೂಲ್ ನ ಯೂಸ್ ಮಾಡ್ತಾ ಇದಾರೆ. ಎಐ ಟೂಲ್ ಯೂಸ್ ಮಾಡ್ಕೊಂಡು ಅಪ್ಗ್ರೇಡೇಷನ್ ಆಗಿರುವಂತ ಒಂದು ವಿಡಿಯೋಗ್ರಫಿಯನ್ನ ಮಾಡಿ ಬಿಡೋದು ಒಳ್ಳೆ ವಿಷಯಕ್ಕಾಗಿ ಓಕೆ. ಆದ್ರೆ ಈ ವ್ಯೂಸ್ ಬರ್ಲಿ ಅಥವಾ ಇನ್ನೊಬ್ಬರನ್ನ ನಾವು ಸುಳ್ಳು ರೀತಿಯಾಗಿ ತೋರಿಸೋದಕ್ಕೋಸ್ಕರ ಈ ಎಐ ಟೂಲ್ ನ ಬಳಸ್ತಾ ಇರೋರಿಗೆ ಒಂದು ನಿರ್ಬಂಧವನ್ನ ಸರ್ಕಾರ ಹೇರಬೇಕು ಅಂತ ಈ ಮೂಲಕ ನಾನು ಹೇಳಲು ಇಷ್ಟಪಡ್ತೇನೆ. ಸ್ನೇಹಿತರೆ, ನಾನು ಹರೀಶ್ ಗೌಡ, ಸೋಷಿಯಲಿಸ್ಟ್ ಪಾರ್ಟಿ ಇಂಡಿಯಾ ರಾಜ್ಯಾಧ್ಯಕ್ಷ, ರಾಷ್ಟ್ರೀಯ ಪಕ್ಷ. ನಾನು ಈ ಹಿಂದೆ ಕೂಡ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ MLA ಸ್ಪರ್ಧಿಸಿದ್ದೆ ಹಾಗೂ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ MP ಸ್ಪರ್ಧಿಸಿದ್ದೆ. ಈ ಎಐ ಟೂಲ್ ಎಷ್ಟು ಧೋಕೆಬಾಜ್ ಆಗಿದೆ ಅಂದ್ರೆ ಸ್ನೇಹಿತರೆ, ನಿರ್ಮಲಾ ಸೀತಾರಾಮನ್ ಹಣಕಾಸು ಸಚಿವೆ ಹಾಗೂ ಪ್ರಧಾನಿಗಳಾದ ನಮ್ಮ ಮೋದಿಜಿ, ದೇಶದ ಪ್ರಧಾನಿ ಅವರ ರೀತಿಯಾಗಿ ಕೂಡ ಹಾಗೂ ನಮ್ಮ ಇನ್ಫೋಸಿಸ್ ನಾರಾಯಣನ್ ಅವರ ಮಿಸಸ್ ಅವರ ಹೆಸರಲ್ಲೂ ಕೂಡ ವಿಡಿಯೋಗಳನ್ನ ಮಾಡಿ ಬಿಡ್ತಾ ಇದ್ದಾರೆ. ಸ್ನೇಹಿತರೆ, ವಿಡಿಯೋ ಯಾವ ರೀತಿ ಇದೆ ಅಂದ್ರೆ 22,000 ರೂಪಾಯಿನ ನೀವು ನಮ್ಮ ಅಕೌಂಟ್ಗೆ ಹಾಕಿ 22,000 ರೂಪಾಯಿ ನೀವು ಕೊಟ್ರೆ ಅದು ನಿಮಗೆ 10 ದಿನದಲ್ಲಿ 80 ಲಕ್ಷ ಆಗುತ್ತೆ, 50 ಲಕ್ಷ ಆಗುತ್ತೆ. ಮುಂದೆ ಈ ಅಪರ್ಚುನಿಟಿನ ಕಳ್ಕೊಂಡ್ಬಿಡ್ತೀರಾ ನೀವು. ಇದು ನಾನೇ ಮಾತಾಡ್ತಾ ಇದ್ದೀನಿ, ನಿರ್ಮಲಾ ಸೀತಾರಾಮನ್ ಮಾತಾಡ್ತಾ ಇದೀನಿ, ನಾನೇ ಮೋದಿಜಿ ಮಾತಾಡ್ತಾ ಇದೀನಿ, ನಾನೇ ಇನ್ಫೋಸಿಸ್ ನಾರಾಯಣ್ ಅವ್ರು ಮಾತಾಡ್ತಾ ಇದೀನಿ, ಈ ತರ ರಾಹುಲ್ ಗಾಂಧಿ ಅವ್ರು ನಾನು ಮಾತಾಡ್ತಾ ಇದೀನಿ ಅಂತ ಟೂಲ್ ನ ಯೂಸ್ ಮಾಡಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿ ನಿಮ್ಮ ಹತ್ರ 22,000 ರೂಪಾಯಿ ಕದಿಯುವಂತಹ ಹೊಸ ನಾಟಕವನ್ನ ಆನ್ಲೈನ್ ನಲ್ಲಿ ನಡೆಸ್ತಾ ಇದ್ದಾರೆ. ಸ್ನೇಹಿತರೆ, ಆದ್ದರಿಂದ ಸಾರ್ವಜನಿಕರ ಹಿತಾಸಕ್ತಿಯ ಮೇರೆಗೆ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ತಾವು ನಮ್ಮ ಸಾರ್ವಜನಿಕರು, ದೇಶದ ನಾಗರಿಕರು ಎಚ್ಚೆತ್ಕೊಳ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಹೇಳಲು ವಿಷಯನ ನಾನು ತಿಳಿಸಲು ಬಂದಿದ್ದೇನೆ. ಆದರೆ ಈ ಎಐ ಟೂಲ್ ಒಳ್ಳೆ ಒಂದು ವಿಡಿಯೋ ಮಾಡೋದಕ್ಕೆ, ಒಳ್ಳೆ ನಮ್ಮ ಸ್ಟೂಡೆಂಟ್ಸ್ಗಳು ಅಭಿವೃದ್ಧಿ ಹೊಂದೋದಕ್ಕೋಸ್ಕರ ಈ ಎಐ ಟೂಲ್ ನ ಮಾಡಿಫಿಕೇಶನ್ ಮಾಡಿ ಆನ್ಲೈನ್ ನಲ್ಲಿ ಬಿಟ್ರೆ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಇವರು ಬೇಕಾಬಿಟ್ಟಿ ಜನಗಳಿಗೆ ತೊಂದರೆ, ಸರ್ಕಾರಕ್ಕೆ ತೊಂದರೆ ಹಾಗೂ ಕಾನೂನು ವಿರುದ್ಧ ಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಆದ್ದರಿಂದ ಇಂಥವರ ಷಡ್ಯಂತ್ರಕ್ಕೆ ತಾವು 22,000 ರೂಪಾಯಿ ಆಗ್ಬೋದು, ಇನ್ನೆಷ್ಟೇ ರೂಪಾಯಿ ಆಗ್ಬೋದು, 1 ರೂಪಾಯಿ ಮಾಡಿ ಅಂತ ಹೇಳ್ತಾರೆ, ಅದು 1 ರೂಪಾಯಿ ಹೋಗಿ 1,000 ರೂಪಾಯಿ ನಿಮ್ಮ ಅಕೌಂಟ್ ನಲ್ಲಿ ಕಟ್ ಆಗ್ಬಿಡುತ್ತೆ. ಎಷ್ಟೇ ತಾವು ಎಚ್ಚರ ವಹಿಸಿದ್ರು ತಮ್ಮ ಅಕೌಂಟ್ ನಲ್ಲಿ ಪಾಕೆಟ್ ಇಂದ ದುಡ್ಡು ಹೋಗೋದನ್ನ ತಾವು ತಡೆಯಕ್ಕಾಗೋದಿಲ್ಲ. ಯಾಕಂದ್ರೆ OTP ಇಡಿ ಅಂತ ಕೆಲವು ಕಡೆ ನಾನು ನೋಡಿದ್ದೇನೆ. ಒಂದು OTP ಹೇಳಿ ನಿಮಗೆ ಬಂದಿದೆ ಗ್ಯಾಸ್ ಅದು ಇದು ಅಂತ ಅನ್ಕೊಂಡು ಆ OTP ನ ತಗೊಂಡು ಲಕ್ಷಾಂತರ ರೂಪಾಯಿ ಕಳ್ಕೊಂಡವರು ಇವತ್ತು ಸೈಬರ್ ಕ್ರೈಮ್ಗೆ ಹೋಗಿ ಕಂಪ್ಲೇಂಟ್ ಅನ್ನ ಮಾಡಿ ಅಲ್ದಾಡ್ತಾ ಇದ್ದಾರೆ. ಸ್ನೇಹಿತರೆ, ಆದ್ದರಿಂದ ತಾವು ತಮ್ಮ ಪ್ಯಾಕೆಟಿನ ದುಡ್ಡನ್ನ ಉಳಿಸ್ಕೋಬೇಕು ಅಂತಂದ್ರೆ ಈ ಎಐ ಟೂಲ್ ಆಗ್ಬೋದು ಅಥವಾ ಯಾರು ಅನಾಮಧೇಯ ಕಾಲ್ ಕೊಟ್ಟು ಹೇಳಿ ನಿಮಗೆ OTP ಅಂತ ಹೇಳಿ ಅಂತ ಅಂದ್ರೆ ತಾವು ಅವರಿಗೆ ಈ ಏನೇ ವಿಷಯನ ತಮ್ಮ ಮೊಬೈಲ್ ನಲ್ಲಿ ಬರುವಂತಹ ಯಾವುದೇ ಮೆಸೇಜ್ ಅನ್ನ ವಾಪಸ್ಸು
ಆನ್ಸರ್ ಮಾಡಕ್ ಹೋಗ್ಬೇಡಿ. ಯಾವುದೇ ಓ ಟಿ ಪಿ ಬರುತ್ತೆ ಅಂತಂದ್ರೆ ನೀವು ಅದನ್ನ ಓ ಟಿ ಪಿ ಬಂದನ್ನ ನಿಮಗ್ ಬಂದಿದ್ರು ಸರಿ, ಅವ್ನ್ ದುಡ್ಡು ತಗೊಳಕ್ ಆಗೋದಿಲ್ಲ. ಸಡನ್ ಆಗಿ ನೀವು ಓ ಟಿ ಪಿ ಅವನ್ಗೆ ಹೇಳ್ಬಿಡ್ತು ಅಂತಂದ್ರೆ ಅವನು ಅದನ್ನ ಪ್ರೆಸ್ ಮಾಡಿ ತಗೋವಂತ ಸಾಧ್ಯತೆ 100ಕ್ಕೆ 200% ಇದೆ. ಆದ್ರಿಂದ ತಾವೆಲ್ಲ ಏನ್ ಮಾಡ್ಬೇಕು, ತಮಗೆ ಯಾವುದೇ ಮೊಬೈಲ್ಗೆ ಅನಾಥಮಯ ಕಾಲ್ ಬಂದ್ರೆ ಎತ್ತಿ, ಆದ್ರೆ ನೀವು ಪ್ರೆಸ್ ಮಾಡೋದಾಗ್ಲಿ, ಬಟನ್ ಪ್ರೆಸ್ ಮಾಡಿ ಇದನ್ ಮಾಡಿ ಅಂತಂದ್ರೆ ಅದನ್ನ ಮಾಡಕ್ ಹೋಗ್ಬೇಡಿ. ಓ ಟಿ ಪಿ ಹೇಳಿ ಅಂತಂದ್ರೆ ಅದನ್ನ ಮಾಡಕ್ ಹೋಗ್ಬೇಡಿ. ಏರ್ಟೆಲ್ ಆಫೀಸಿಂದ ನಿಮಗೆ ಹೊಸ ಸಿಮ್ ಬಂದಿದೆ ಅಂದ್ರೆ ಅದನ್ನ ಮಾಡಕ್ ಹೋಗ್ಬೇಡಿ. ಅಥವಾ ಈ ಪೇಟಿಎಂ, ಗೂಗಲ್ ಪೇ ಇದು ನಿಮಗೆ ಹೊಸದೊಂದು ಆಫರ್ ಬಂದಿದೆ, ನಿಮ್ಗೊಂದು ಬಟ್ಟೆ ಬಂದಿದೆ, ನಿಮ್ಗೊಂದು ಕಾರ್ ಬಂದಿದೆ, ನಿಮ್ಗೊಂದು ಏನೋ ಲಾಟ್ರಿ ಹೊಡೆದಿದೆ ಅಂತ ಎಲ್ಲ ಹೇಳಿ ಮೋಸ ಮಾಡ್ತಾ ಇದ್ದಾರೆ. ಇದೆಲ್ಲ ಫೇಕು, ಆನ್ಲೈನ್ ದೋಖೆಬಾಜ್. ತಾವು ಏನ್ ಮಾಡ್ಬೇಕು, ಇದರಿಂದ ತಾವು ದೂರ ಇರಬೇಕು. ಯಾರು 12 to 15 hours ಮೊಬೈಲ್ ನಲ್ಲೇ ಇರ್ತಾರೆ, ನಾನೇನೋ ಸಾಧನೆ ಮಾಡ್ಬಿಡ್ತೀನಿ, ನಮ್ಮ ಮನೇಲಿ ಅದ್ ಬೈತಾ ಇದಾರೆ, ನಾನು ಅನ್ಎಂಪ್ಲಾಯಿ, ಈ ಆಪ್ ನ ಯೂಸ್ ಮಾಡ್ಕೋತೀನಿ, ಅದರಿಂದ ಸ್ವಲ್ಪ 500 ರೂಪಾಯಿ ಕೊಟ್ರು ಈಗ ಲಾಭ ಬಂತು, ಇನ್ನು 500 ರೂಪಾಯಿ ಹಾಕೋಣ, 10,000 ರೂಪಾಯಿ ಹಾಕೋಣ, 20,000 ರೂಪಾಯಿ ಹಾಕೋಣ ಅಂತ ಅಂದು ಕೊನೆಗೆ 1 ಲಕ್ಷ 2 ಲಕ್ಷ ಆಗಿದ ತಕ್ಷಣ ಅವ್ರೇನ್ ಮಾಡ್ತಾರೆ, ಕೈ ಕೊಟ್ಬಿಡ್ತಾರೆ ಸ್ನೇಹಿತರೆ. ಆದ್ರಿಂದ ತಾವು ಸಣ್ಣ ಪ್ರಮಾಣದಲ್ಲಾರು ಲಾಭ ಬರ್ಲಿ, ದೊಡ್ಡ ಪ್ರಮಾಣದಲ್ಲಾರು ಲಾಭ ಬರ್ಲಿ, ತಮ್ಮ ದುಡಿಮೆಯ ದುಡ್ಡು ಮಾತ್ರ ತಮ್ಮ ಜೋಬ್ನಲ್ಲಿ ಉಳಿಯುತ್ತೆ. ಇಂಥ ಆನ್ಲೈನ್ ದೋಖೆಬಾಜಿಂದ ತಾವು ದುಡ್ಡನ್ನ ಕಳ್ಕೊಳ್ಳೋದೇ ಜಾಸ್ತಿ ಉಂಟು. ಆದ್ರಿಂದ ಆನ್ಲೈನ್ ವೀಕ್ಷಣೆಯನ್ನ ಮಾಡಿ, ಆದ್ರೆ ಆನ್ಲೈನ್ ಬಿಸ್ನೆಸ್ ಗಳನ್ನ ಕಡಿಮೆ ಮಾಡಿ ಸ್ನೇಹಿತರೆ. ಈ ತರ ಸಾರ್ವಜನಿಕರ ಹಿತಾಸಕ್ತಿಯ ಮೇರೆಗೆ ಕೆಲವಾರು ವಿಡಿಯೋಗಳನ್ನ ಇನ್ನೂ ತರ್ತಾ ಇರ್ತೇನೆ. ಈ ಆನ್ಲೈನ್ ದೋಖೆಬಾಜು ಈಗ ಫಾಸ್ಟ್ ಆಗ್ತಾ ಇದೆ. ಫೇಸ್ಬುಕ್ ನಲ್ಲೇ ಆಗ್ತಾ ಇದೆ, ವಾಟ್ಸಪ್ ನಲ್ಲಿ ಆಗ್ತಾ ಇದೆ, ಯೂಟ್ಯೂಬ್ ನಲ್ಲಿ ಆಗ್ತಾ ಇದೆ, ಗೂಗಲ್ ನಲ್ಲಿ ಆಗ್ತಾ ಇದೆ. ತಾವ್ ಯಾವುದೇ ಆಪ್ ಓಪನ್ ಮಾಡಿದ್ರು ನಿಮ್ಗೊಂದು ಹೊಸ ಇದು ಹೆಲ್ಪ್ ಆಗಂತ ಒಂದು ವಿಡಿಯೋ ತಂದಿದೀವಿ ಅಂತ ಅಂದ್ಬಿಟ್ಟು ಚಕ್ ಅಂತ ಮೋಸ ಮಾಡಕ್ ನೋಡ್ತಾರೆ. ಆದ್ರಿಂದ ನಾನ್ ಬ್ಯಾಂಕಿಂದ ಮಾತಾಡ್ತಾ ಇದೀನಿ ಅಂದ್ರೂ ಸರಿನೇ, ಇನ್ನೆಲ್ಲಿಂದ ನಾನು ಮಾತಾಡ್ತಾ ಇದೀನಿ ಅಂದ್ರೂ ಸರಿನೇ, ತಾವು ಅವ್ರಿಗೆ ಆನ್ಸರ್ ಮಾಡಕ್ ಹೋಗ್ಬೇಡಿ. ನಾನು ಉನ್ನತ ಅಧಿಕಾರಿ, ನನಗೆ ನೀವು ಸೈಲೆಂಟ್ ಆಗ್ಬೇಕು ಅಂದ್ರೆ ಕಾನೂನಿಗಿಂತ ಯಾರು ಉನ್ನತ ಅಧಿಕಾರಿ ಇಲ್ಲ ದೇಶದಲ್ಲಿ. ಕಾನೂನು ಸುವ್ಯವಸ್ಥೆಗಿಂತ ಉನ್ನತ ಅಧಿಕಾರಿ ಇಲ್ಲ, ಕಾನೂನುಗಿಂತ ಮೇಲ್ಪಟ್ಟ ವ್ಯಕ್ತಿ ಯಾರು ಇಲ್ಲ. ಆದ್ರಿಂದ ಕಾನೂನಾತ್ಮಕವಾಗಿ ಅವ್ರೇನೇ ಮಾಡ್ಕೊಳಕ್ ಆಗೋದಿಲ್ಲ. ಅವ್ರು ಏನೇ ಹೇಳಿದ್ರು ತಮ್ಮ ಆನ್ಸರ್ ನೋ ಅಂತಾನೆ ಇರಬೇಕು. ಆನ್ಲೈನ್ ಮುಖಾಂತರ ಓ ಟಿ ಪಿ ಹೇಳ್ರಿ ಬಿಡೋದಿಲ್ಲ, ನಿಮ್ ಕೇಸ್ ಹಾಕ್ಬಿಡ್ತೀವಿ ಅದು ಇದು ಅಂತ ಎದುರಿಸಿದ್ರು ನಾವೇನ್ ಮಾಡ್ಬೇಕು, ಆಯ್ತು ನೋಡೋಣ ಇರಿ ಸರ್, ಯಾಕೆ ಇಷ್ಟೊಂದು ಟೆನ್ಷನ್ ತಗೋತಾ ಇದೀರಾ ಅಂತ ಹೇಳ್ಬೇಕು. ಕೆಲವಾರು ಕಾರ್ ಹಾಗೂ ಜಿಪ್ಟೋ ಅಥವಾ ಇವ್ರಿಗೆಲ್ಲ ಮೋಸ ಮಾಡ್ಕೊಂಡು ಬರ್ತಾ ಇದಾರೆ ಇವರು. 1,000 ರೂಪಾಯಿ ಆ ಅಂಗಡಿಗೆ ಹೋಗಿ ಈ ಐಟಮ್ ತಗೊಂಡ್ಬಿಡಿ, ನನ್ನ ಅಕೌಂಟಿಂದ ದುಡ್ಡು ಹೋಗ್ತಾ ಇಲ್ಲ, ನೀವೇ ಒಂಚೂರು ಗೂಗಲ್ ಪೇನೋ ಫೋನ್ ಪೇನೋ ಮಾಡ್ಬಿಟ್ಟು ತಂದ್ಕೊಟ್ಬಿಡಿ ಅಂತ ಒಂದು ಸ್ಕ್ಯಾನರ್ನ ಕಳಿಸ್ಬಿಡ್ತಾನೆ ಸ್ನೇಹಿತರೆ. ಆ ಸ್ಕ್ಯಾನರ್ಗೆ ತಾವು ಅಯ್ಯೋ 200-300-500 ರೂಪಾಯಿ ಎಕ್ಸ್ಟ್ರಾ ಕೊಡ್ತೇನೆ ಅಂತ ಕಾರ್ ಚಾಲಕರು ಏನ್ ಮಾಡ್ತೀರಿ, ಅಮೌಂಟ್ ನ ತಮ್ಮಲ್ಲಿರುವಂತ ಅಲ್ಪ ಪ್ರಮಾಣದ ಅಮೌಂಟ್ ನ ತಾವು ಗೂಗಲ್ ಪೇ ಮಾಡ್ಬಿಟ್ಟು ಅವರ ಅವ್ರ ಮನಸ್ಸಿಗೆ ನೋವಾಗ್ಬಿಡುದು ಆ ತರ ಕೆಲಸ ಮಾಡ್ಬಿಟ್ಟು ತಗೊಂಡೋಗಿ ಕೊಟ್ಬಿಡೋಣ ಅಂತ ಅಂದ್ರೆ ಅವ್ನು ಆರಾಮಾಗಿ ನಿಮ್ದು 1,000 ರೂಪಾಯಿ ಎಣಿಸ್ಕೊಂಡು ಮನೇಲಿ ಕೂತಿರ್ತಾನೆ. ಅವಂದೇ ಸ್ಕ್ಯಾನರ್ ಕಳ್ಸಿರ್ತಾನಲ್ಲ, ತಾವೇನ್ ಮಾಡ್ತೀರಿ, ಅವಂದೇ ಸ್ಕ್ಯಾನರ್ಗೆ ಯಾರಿಗೋ ಹೇಳಕ್ ಹೋಗ್ತಾರೆ, ಅವಂದೇ ಸ್ಕ್ಯಾನರ್ಗೆ ಅಮೌಂಟ್ ಕಳ್ಸಿಬಿಟ್ಟಿರ್ತೀರಿ. ಆಮೇಲೆ ಗೊತ್ತಾಗುತ್ತೆ 1 hour 2 hour ಆದ್ಮೇಲೆ ತಾವು ದೋಖೆಬಾಜ್ ಆಗಿದ್ದೀರಿ, ಮೋಸ ಮಾಡಿದಿರಿ ಅಂತ ಅರ್ಥ ಆಗುತ್ತೆ. ಆದ್ರಿಂದ ತಮ್ಮ ಅಮೌಂಟ್ ಅನ್ನ ತಾವು ಸುರಕ್ಷಿತವಾಗಿರಿ, ತಮ್ಮ ಮಕ್ಕಳ ಎಜುಕೇಶನ್ಗೆ ಯೂಸ್ ಮಾಡಿ, ತಮ್ಮ ಕಾಯಿಲೆ ಅದು ಇದು ತಮ್ಮ ಬುದ್ಧಿವಂತಿಕೆ ಅಮೌಂಟ್ ನ ತಮ್ಮ ಬೆಳವಣಿಗೆ ಬಳಸ್ಕೋಬೇಕು. ಈ ಬೆಳವಣಿಗೆಗಿಂತ ನೀವು ಬೇರೆಯವರಿಗೆ ಕೊಟ್ಟು ಹಾಳು ಮಾಡ್ಕೊಳ್ಳೋದನ್ನ ಬಿಡಬೇಕು ಅಂತ ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇನ್ನು ಕೆಲವಾರು ನನ್ನ ವಿಡಿಯೋವನ್ನ ವಾಚ್ ಮಾಡೋದಕ್ಕೆ ತಾವು ನನ್ನ ಚಾನಲ್ ನ ಡ್ರೋನ್ ಗುರು ಅಂತ ಸಬ್ಸ್ಕ್ರೈಬ್ ಮಾಡ್ಬೇಕು ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ಲಿಸ್ನರ್ಸ್. Goodbye. Thank you very much. Take care.